ಅಂದ್ರೆ ಮತ್ತು ಬಿ ಜೆ ಪಿ ಪಕ್ಷಕಾರ. ಮತ್ತು ಇವತ್ತು ಬಿ ಜೆ ಪಿ ಪಕ್ಷದ ಹಂತಕ್ಕೆ ಬಂದದಂತ ಅನಿಸೋದು. ಯಾಕಂದ್ರೆ ಚುನಾವಣೆ ಆಗಿ ಹೋಗಲಪ್ಪ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅವರು. ಯಾಕೆ ಬಾಯಲ್ಲಿ ಹೇಳಿಕೆ ಆಗೋದಿಲ್ಲ. ಮತ್ತು ಕಿತ್ತಾಕೋದಪ್ಪ ಅಂದರೆ ಯಡಿಯೂರಪ್ಪ ಅಷ್ಟೇ ಕಷ್ಟ ಅದ. ಯಾಕಂದ್ರೆ ನಾಳೆ ಪಾರ್ಟಿ ಹೊಡೆದು ಬೀಳ್ತದೆ. ಇಲೆಕ್ಷನ್ ಆದ್ಮೇಲೆ ನೀವು ಎಲ್ಲರೂ ಹೊಂದಾಣಿಕೆ ಹೋಗಪ್ಪ ಅಂತೇಳಿ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಯಡಿಯೂರಪ್ಪನವರು ಅಂದ್ರೆ ಅವ್ರ ಮಗ ವಿಜೇಂದ್ರ ಗೆದ್ದರೆ ಏನು ಪ್ರಶ್ನೆ ಇಲ್ಲ. ಮುಂದೆ ಒಂದೆಳೆ ಇವರು ಏನಾದರೂ ಸೋತ್ರೆ ಇವರು ಸುಮ್ಮನೆ ಕೊಡೋದಿಲ್ಲ ರೀ. ಇದ್ದಂಥವ್ರಲ್ಲ, ಎಲ್ಲ ಮಹತ್ವಾಕಾಂಕ್ಷಿ ಜನ ಇದ್ದಾರೆ. ಯತ್ನಾಳರ ಮಹತ್ವಾಕಾಂಕ್ಷಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಮಹತ್ವಾಕಾಂಕ್ಷಿ ಇದ್ದಾರೆ, ಕುಮಾರ್ ಬಂಗಾರಪ್ಪನವರು ಸಹಜವಾಗಿ ಅವ್ರ ತಂದೆಯವರಿಂದ ಮಹತ್ವಾಕಾಂಕ್ಷಿತ್ವ ಬಂದದವರಲ್ಲ. ಮುಂದೆ ಲಿಂಬಾವಳಿಯವರು ಮೊದಲಿಂದ ಪಾಪ ಅವರು ಆ ಬಿ ಜೆ ಪಿಲಿ ಒಂದೇನೋ ಲೀಡರ್ಶಿಪ್ ಮಾಡ್ಕೋಬೇಕಂತದ. ಸಿ ಟಿ ರವಿ ಅವರಲ್ಲೂ ಅದ, ಬೆಲ್ಲದವರಲ್ಲೂ ಅದ. ಇವರೆಲ್ಲರೂ ಮಹತ್ವಾಕಾಂಕ್ಷಿ ಜನ ಇದ್ದಾರೆ. ಹಾಗಾದ್ರೆ ಮೌನ ಆಗಲಿಕ್ಕಿಲ್ಲೇನು ಬಿ ಜೆ ಪಿ? ಇದೊಂದು ರೀತಿಯಿಂದ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಪೂರ್ಣವಾಗಿ ಇನ್ನೆಲ್ಲ ಅಭ್ಯಾಸ ಮಾಡಿ ನೋಡಿದಾಗ ಸಹಜವಾಗಿ ಬಿ ಜೆ ಪಿಗೆ ಕರ್ನಾಟಕದಲ್ಲೇ ಒಂದು ಕೆಟ್ಟ ದಿನಗಳು ಮುಂದುವರೆದು ಬಿಡ್ತಾವೇನೋ ಅನ್ನುವಂಥದ್ದು. ಯಾಕಂದರೆ ಎಲ್ಲರೂ ಕೂಡಿದ್ದಾಗ ಕಾಂಗ್ರೆಸ್ನ ಗೆಲ್ಲಕ್ಕಾಗ್ತಾಯಿಲ್ಲ. ಮತ್ತು ಜೊತೆಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಸಹಿತ 2 ದಿವಸ ಬಿ ಜೆ ಪಿ ಕೂಡಿರ್ತಾರೆ ಅನ್ನೋ ಸಹಿತ ಅಷ್ಟೇ ಪ್ರಶ್ನೆ ಅದ. ಯಾಕಂತಂದ್ರೆ ಈ ಒಂದು ಮೈಸೂರು ಭಾಗದಲ್ಲಿ ಸಪೋಸ್ ಏನಾದರೂ ಬಿ ಜೆ ಪಿ ಬೆಳೀತಪ್ಪ ಅಂತಂದ್ರೆ ಎಚ್ ಡಿ ಕುಮಾರಸ್ವಾಮಿಗಳು ಸಹಿತ ಆಪೋಷಣೆ ಮಾಡೋಂಥ ಅಂದ್ರೆ ಜೆ ಡಿ ಎಸ್ ಸಹಿತ ಆಪೋಷಣೆ ಮಾಡೋಂಥ ಎಲ್ಲ ಶಕ್ತಿನೂ ಬಿ ಜೆ ಪಿ ಇದಾವೆ. ಹೀಗಾಗಿ ಇದು ಏನಾಗ್ತದೆ ಮುಂದಿಂದು ಅಂತೇಳಿ ಜೆ ಡಿ ಎಸ್ಸೂ ನಿಧಾನಕ್ಕೆ ಅವ್ರಿಗೂ ಭಯ ಶುರುವಾಗ್ಯದ. 17 ಜನ ಏನು ಅವರು ಎಮ್ ಎಲ್ ಎಗಳಿದ್ದಾರೆ, ಅವರು ಈಗ ತುದಿ ತಂತಿ ಮೇಲೆ ಕೂತ್ಬಿಟ್ಟಿದ್ದಾರೆ, ಯಾವಾಗ ಜಿಗಿದು ಹೋಗೋ ಕಡೆ ಅಂತೇಳಿ. ಎಲ್ಲ ನೆಲೆಯಲ್ಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಈ ಒಂದು ಸಮಯ ಏನದ ಪರೀಕ್ಷಾ ಕಾಲದ್ದು. ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪರ ಮಗ ವಿಜೇಂದ್ರ ನಾವು ಉಳಿಬೇಕಾಗಿತ್ತಪ್ಪ ಅಂದ್ರೆ ಇಂಥ ಕೆಲವು ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಈ ಮುಂದೆ ಹಾಕ್ಕೊಂಡು ಹೋಗ್ಬೇಕು.